ನಾನು ಆಲೋಚಿಸುತ್ತಾ ಇದ್ದೆ, ಗುರುಗಳಿಗೆ ದಕ್ಷಿಣೆಯನ್ನು ನೀಡಬೇಕು ಎನ್ನುವುದಾಗಿ. ಏನು ದಕ್ಷಿಣೆ ನೀಡಬೇಕು ಎನ್ನುವುದಾಗಿ ತೋಚಲಿಲ್ಲ. ಈಗ ಅರ್ಥವಾಯ್ತು. ಚಿಂತೆ ಮಾಡುವುದು ಬೇಡ, ಅಲ್ಲಿವರೆಗಾಗಿ ಹೋಗ್ತೇನೆ. ಆ ಪಂಚಜನನನ್ನು ಕೊಂದ ನಿಮ್ಮ ಮಗನಾಗುತ್ತ ಪುನರ್ದತ್ತನನ್ನು ತಂದೊಪ್ಪಿಸಿ ಗುರುದಕ್ಷಿಣೆಯಾಗಿ ನೀಡ್ತೇನೆ. ಇದು ನನ್ನ ಪ್ರತಿಜ್ಞೆ. ಹೇಳ್ತಾ ಇದ್ದಾರೆ. ಇದು ಸಿಟ್ಟು 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 ಬಂದಿತ್ತು. ಮಾಡ್ಕೋಬೇಡ. ಸಿಟ್ಟು ನೋಡೋದಕ್ಕಾಗುದಿಲ್ಲ. ಸಿಟ್ಟು ಬಂದ್ರೆ ಪುಣ್ಯಾತ್ಮ. ಗುರುಗಳೇ, ಏನು ನೀವು ಹೆದರುವ ಅಗತ್ಯವಿಲ್ಲ. ಅಲ್ಲ, ನೀನು ಹಾರಾಡಿದ್ ನೋಡ್ರೆ ನನಗೆ ಭಯ ಆಯ್ತು ಒಮ್ಮೆ. ಹೌದಾ? ಹಾ ಅದೇ ಭಯ ಅಲ್ಲ, ಹಾ ಸಿಟ್ಟು ಬಂದು ಹಾರಿದ್ದು ಯಾಕೆ? ಅಲ್ಲಿ ಸಿಟ್ಟು ಬಂದದ್ದು ಯಾಕ? ಯಾಕಂದ್ರೆ ಆ ರಕ್ಕಸರು ಹಾಗಾಗಿ ನೀವು ಚಿಂತೆ ಮಾಡಬೇಡಿ. ಹೋಗುತ್ತೇನೆ ಅಲ್ಲಿ, ಹೋಗಿ ತಡ ಮಾಡುವುದಿಲ್ಲ. ಹೋಗಿ ಏನ್ ಮಾಡ್ತೇನೆ ಗೊತ್ತುಂಟ? ಏನು ಮಾಡ್ದೆ ಹಿಂದೆ ಹೋಗುದು ಯಾಕೆ? ಮತ್ತೆ ಹೋಗುದು ಯಾಕ? ಹಿಂದೆ ಬಂದ ಅಂದ್ರೆ ಹಿಂದೆ ಬರುವುದಲ್ಲ, ಸ್ವಲ್ಪ ಹಿಂದೆ ಬರ್ತೆ. ಒಂದು ದೊಡ್ಡ ಕಲ್ಲು ತಂದು ಕಲ್ಲು ಹಿಡ್ಕೊಂಡು ನಾವು ಸತ್ತು ಬೀಳ್ತ ಅವ್ನು ಮಾಡ್ಲಿಕ್ಕೆ ಆಗಿದ್ರೆ ಆಮೇಲೆ ಪುನರ್ ಪುಳಿ ತಂದು ನಿಮ್ಗೆ ಕೊಡ್ತೇನೆ.